ಆಮೇಲೆ ಇಸ್ಲಾಂ ಧರ್ಮದಲ್ಲಿಯೂ ಕೂಡ ಹೇಳ್ತಾರೆ ಸರ್, ಲಾ ಇಲಾಹ ಇಲ್ಲಲ್ಲ ಮುಹಮ್ಮದುರ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನಿಜವಾದ ಭಾವೈಕ್ಯತೆ ಅಂತಂದರೆ ಒಬ್ಬ ಸಾಧಕನು, ಒಬ್ಬ ವ್ಯಕ್ತಿ ತನ್ನ ಧರ್ಮದ ಚೌಕಟ್ಟಿನಲ್ಲಿ ಸರಾಗವಾಗಿ ಸಾಗಬೇಕು. ಆತ ಮುಸಲ್ಮಾನನೇ ಆಗಿರಲಿ, ಹಿಂದುವೇ ಆಗಿರಲಿ, ಕ್ರೈಸ್ತನೇ ಆಗಿರಲಿ, ಈಸಾಯಿಯೇ ಆಗಿರಲಿ. ಅಂದರೆ ಹೆತ್ತ ತಾಯಿ, ಹೊತ್ತ ನಾಡು, ವಿದ್ಯೆ ಕಲಿಸಿದ ಗುರು, ಇವು ಮೂವರು ಆ ಸಾಕ್ಷಾತ್ ಪರಮಾತ್ಮ ಸೃಷ್ಟಿ ಮಾಡಿದ ಸ್ವರ್ಗಕ್ಕಿಂತಲೂ ಮಿಗಿಲು ಅನ್ನುವಂಥ ಮಾತನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಇವ ನಾರವ ಇವ ನಾರವ ಇವ ನಾರವ ಎಂದೆನಿಸಿದರಿಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಿದಿರಿ, ಇವ ನಿಮ್ಮ ಮನೆಯ ಮಹಾಮಗನೆಂದೆನಿಸಯ್ಯ. ನಿಜವಾದ ಧರ್ಮ ಅಂತಂತಂದರೆ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಬರುತ್ತೆ ಸರ್, ಅದಕ್ಕಂತೀವಿ ಯಥೋಭ್ಯುದಯಂ ನಿಶ್ರೇಯಸ ಸಿದ್ಧಿ ಸ ಧರ್ಮ ಅಂತ. ಅವ್ರು ಏನು ಹೇಳ್ತಾರೆ ಅಂತಂದರೆ ವಹಿ ಸಚ್ಚಾ ದೀನ ಹೈ, ಅದುವೇ ನಿಜವಾಗಿರ್ತಕ್ಕಂಥ ಧರ್ಮ ಇದು. ಜೋ ಇನ್ಸಾನಕೋ ಇನ್ಸಾನಿಯತ್ ಕೆ ಸಾಥ್ ಜಿಂದಗಿ ಅವ್ರ ಬಂದಗಿ ದೋನೋ ಸಿಕ್ಕಾವೆ ಅಂತ. ಪರಮಾತ್ಮ ಹೊಂಡೋದ್ರೊಳಗಡೆ ಇಡೀ ಜಗತ್ತನ್ನು ಹಿಂದೂ ರಾಷ್ಟ್ರದಲ್ಲಿ ಕನ್ವರ್ಟ್ ಮಾಡ್ಬೋದು ಸರ್. ಇಡೀ ಜಗತ್ತೇ ಇಸ್ಲಾಂ ಧರ್ಮವೇ ಸತ್ಯ ಅಂಥೇಳಿ ಅನ್ನೋದಾದರೆ ಇಡೀ ಜಗತ್ತಿನಲ್ಲಿ ಪರಮಾತ್ಮ ಎಲ್ಲರಿಗೂ ಮುಸಲ್ಮಾನರಾಗಿ ಕನ್ವರ್ಟ್ ಮಾಡ್ಬೋದು ಸರ್. ಹಾಯ್ ಗೆಳೆಯರೇ, ನಮಸ್ಕಾರ. ಹೋದ ವಾರ ಒಂದು ವಿಡಿಯೋ ಮಾಡಿದ್ದೆ ನಾನು, ಭಾವೈಕ್ಯತೆ ಅಂದರೆ ಏನು ಅಂತ. ಒಂದು ವಾಟ್ಸಪ್ನಲ್ಲಿ ಒಂದು ವಿಡಿಯೋ ಬರುತ್ತೆ ನನಗೆ. ಅವರು ಪೊಲೀಸ್ ಕಾನ್ಸ್ಟೇಬಲ್ ಇದ್ದಾರೋ ಅಥವಾ ಕಂಡಕ್ಟರ್ ಅದಾರೋ ಅಥವಾ ಡ್ರೈವರ್ ಅದಾರೋ ನನಗೆ ಗೊತ್ತಿದ್ದಿಲ್ಲ. ಆದರೂ ಕೂಡ ಇದು ಒಂದು ವಿಡಿಯೋ ಮಾಡಿ ರಿಯಾಕ್ಷನ್ ಮಾಡಿ ಹೋದ ವಾರ ಹಾಕಿದ್ದೆ. ಅದಕ್ಕೆ ಆ ವಿಡಿಯೋಗೆ ನೀವು ಭಾಳಷ್ಟು ನೀವು ಪ್ರೀತಿ ಕೊಟ್ಟಿದ್ದೀರಿ. ಆ ಭಾವೈಕ್ಯತೆ ಏನು, ಆ ನುಡಿಮುತ್ತುಗಳನ್ನು ಹೇಳಿದಂಥ ಆ ಮಹಾನುಭಾವರು ಯಾರು ಅಂತ ನಿಮಗೆ ಅದು ತಿಳಿಯಲಿಕ್ಕೆ ಕುತೂಹಲ ನಿಮಗೆ ಭಾಳ ಇರಬೇಕು. ಆ ವಿಡಿಯೋದಲ್ಲಿ ನಾನು ನನ್ನ ಫೋನ್ ನಂಬರ್ ಕೂಡ ಕೊಟ್ಟಿದ್ದೆ. ಒಂದು ವಾರ ನಂತರ ಅವ್ರು ನನಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಕೇಸಿಂದ, ಸರ್ ನೀವು ನನ್ನ ಬಗ್ಗೆ ಒಂದು ವಿಡಿಯೋ ಮಾಡಿದಿರಿ, ರಿಯಾಕ್ಷನ್ ಮಾಡಿದಿರಿ, ಅದು ನನಗೆ ಭಾಳ ಇಷ್ಟವಾಯಿತು, ನಾನೇ ಆ ವಿಡಿಯೋ ಮಾಡಿದ್ದು ಅಂತ ಹೇಳಿದ್ರು. ಅವರಿಗೆ ನಾನು ಕೇಳಿದೆ, ನಿಮ್ಮ ಹೆಸರು ಏನು ರೀ ಸರ್ ಅಂತ ಹೇಳಿದೆ ನಾನು. ಅವ್ರ ಹೆಸರು ತಮ್ಮ ಹೇಳ್ತಾರೆ ಮೌಲಾಲಿ ನದಾಫ್ ಅಂತ. ಮೌಲಾಲಿ ನದಾಫ್ ಅವರು ನಮ್ಮ ಭಾರತೀಯ ಪೊಲೀಸ್ ಅಧಿಕಾರಿ ಇದ್ದಾರೆ, ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸ್ ಅಧಿಕಾರಿ ಅದ್ದಾರೆ, ಕಾನ್ಸ್ಟೇಬಲ್ ಅದ್ದಾರೆ. ಅವ್ರಿಗೆ ನಾನು ಕೇಳಿದೆ, ಸರ್ ನೀವು ಇಷ್ಟೆಲ್ಲ ತಿಳ್ಕೊಂಡಿರಿ, ನೀವು ಯಾರ ಅಭಿಮಾನಿ ಅಥವಾ ನೀವು ಯಾರಿಗೆ ಫಾಲೋ ಮಾಡ್ತೀರಿ ಅಂತ ಹೇಳಿದ್ರಿ. ನಾನು ಮುಸಲ್ಮಾನ್ ಧರ್ಮನ, ನಾನು ಇಸ್ಲಾಂ ಧರ್ಮದಲ್ಲಿ ಹುಟ್ಟಿದ ಕಾರಣ ನನ್ನ ಹೆಸರು ಮೌಲಾಲಿ ಇದೆ ಸರ್. ಮತ್ತು ನಾನು ಭಾಳಷ್ಟು ಪುಸ್ತಕಗಳನ್ನು ಅಧ್ಯಯನ ಕೂಡ ಮಾಡಿದ್ದೀನಿ, ಅದು ಓದ್ಲಾಕತ್ತೀನಿ, ಅದು ತಿಳಿಲಾಕತ್ತೀನಿ, ಎಷ್ಟು ತಿಳಿತೈತಿ ಅಷ್ಟೆಲ್ಲ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಮತ್ತು ನಡು ಇವ್ರ ಬಗ್ಗೆ ನಾನು ಹೇಳ್ತಾ ಇರ್ತೀನಿ. ಸೊ ಇವತ್ತು ಒಂದು ಹೊಸ ಎಪಿಸೋಡ್ ಒಂದು ತೊಗೊಂಡು ಬಂದಿದ್ದೀವಿ. ಇದು 2ನೇ ಎಪಿಸೋಡ್ ಅಂತ ಹೇಳ್ಬೋದು, ಅಥವಾ ಈ ಭಾಳ ಉದ್ದಾದರೆ ಈ ವಿಡಿಯೋ ನೀವು ಕೂಡ ನೋಡ್ರಿ, ಇದರಿಂದ ನಿಮಗೆ ಭಾಳಷ್ಟು ಕಲೀಲಿಕ್ಕೆ ಸಿಗ್ತೈತಿ. ಸೊ ಮೌಲಾಲಿ ನದಾಫ್ ಅವರು ನನಗೆ ಬಿಜಾಪುರಕ್ಕೆ ಬಂದ ಕೇಸಿಂದ ನನಗೆ ಭೇಟಿ ಆದರು, ಫೋನ್ ನಂಬರ್ ಕೊಟ್ಟರು, ಭೇಟಿ ಆದರು. ಭಾಳ ಅವರಿಗೆ ಸಂತೋಷ ಆಯಿತು. ಅವ್ರಿಗೆ ನಾನು ಕಂಡ ಕೇಸಿಂದ ಇವತ್ತಿನ ಈ ವಿಡಿಯೋದಲ್ಲಿ ಅವ್ರು ಏನು ಹೇಳ್ತಾರೆ, 4 ಪೊಲೀಸ್ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಮುಂದೆ ನಿಂತ ಕೇಸಿಂದ ಅವ್ರು ಕೂತ್ ಕೇಸಿಂದ ಅವರು ಇಂತೆಲ್ಲ ಭಾವೈಕ್ಯತೆಯ ಸಂದೇಶವನ್ನು ನೀಡ್ತಾರಂದರೆ ಅವರು ಭಾಳ ಗ್ರೇಟ್. ಮತ್ತು ಎಲ್ಲ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಪೊಲೀಸ್ ಅಧಿಕಾರಿಗಳು ಅವರಿಗೆ ಇಷ್ಟೆಲ್ಲ ಪ್ರೋತ್ಸಾಹ ಮಾಡ್ತಾರಲ್ಲ, ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕೂಡ ಕಡಿಮೆನೆ. ಮತ್ತು ಮೌಲಾಲಿ ನದಾಫ್ ಅವರ ಇವತ್ತಿನ ಭಾವೈಕ್ಯತೆ ಅಂದರೆ ಏನು, ದೇವರೆಂದರೆ ಏನು, ನಾವು ಈ ಜೀವನದಲ್ಲಿ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಹೇಗೆ ಬಾಳಬೇಕನ್ನೋದು ಒಂದು ಪುರಾಣ, ಹದೀಸ್ ಮತ್ತು ಮಹಾಭಾರತ, ರಾಮಾಯಣ, ಬಹಳಷ್ಟು ವಾಲ್ಮೀಕಿ, ಬಹಳಷ್ಟು ಪುಸ್ತಕಗಳನ್ನು ಅಧ್ಯಯನ ಮಾಡಿಕೊಂಡು ಅವ್ರಿಗೆ ಎಷ್ಟು ತಿಳಿತೈತಲ್ಲ ಅಷ್ಟು ನಿಮ್ಮ ಮುಂದೆ ಸಂದೇಶವನ್ನು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮೌಲಾಲಿ ನದಾಫ್ ಅವರಿಗೆ ಮತ್ತೊಮ್ಮೆ ಈ ವಿಡಿಯೋ ಮುಖಾಂತರ ಕಂಗ್ರಾಚುಲೇಷನ್ ಹೇಳ್ತೀನಿ, ಭಾಳ ಧನ್ಯವಾದ ಕೂಡ ಹೇಳ್ತೀನಿ. ಸೊ ವಿಡಿಯೋ ನೋಡೋಣ ಇವತ್ತಿನ ಭಾವೈಕ್ಯತೆ ಏನಿದೆ ಅಂತ. ಹಾಯ್ ಹಲೋ ಕನ್ನಡ ನಾಡಿನ ಎಲ್ಲ ಶ್ರೇಷ್ಠ ನಾಗರಿಕರಿಗೆ ಈ ಶುಭ ಸಂದರ್ಭದಲ್ಲಿ ಈ ವಿಡಿಯೋ ಮಾಡುವಂಥ ಉದ್ದೇಶ ಏನು ಅಂತಂದರೆ, ನನ್ನ ಸಹೋದ್ಯೋಗಿ ಮಿತ್ರರಾಗಿರ್ತಕ್ಕಂಥ ನಮ್ಮ ನೇಗ್ನಾಳ್ ಸಾಹೇಬರು, ಕಂಬರ್ ಸರು, ಲೋಣಿ ಸರು ಇವರೆಲ್ಲರ ಒಂದು ಅಪೇಕ್ಷೆಯ ಮೇರೆಗೆ ಕೆಲವೊಂದು ಪ್ರಶ್ನೆಗಳನ್ನು ಅವರು ನನಗೆ ಕೇಳಲು ಇಚ್ಛಿಸುತ್ತಾರೆ. ಆ ಪ್ರಶ್ನೆ ಏನು ಅನ್ನುವುದನ್ನು ನಾನು ಕೇಳೋಣ. ಯಥಾಮತಿಗೆ ನಿಲುಕಿದಷ್ಟು ಅದರ ಉತ್ತರವನ್ನು ಕೊಡಲು ನಾನು ಪ್ರಯತ್ನಿಸುತ್ತೇನೆ. ಆ ಪ್ರಶ್ನೆ ಏನು ಎಂಬುದನ್ನು ನನ್ನ ಸಹೋದ್ಯೋಗಿ ಮಿತ್ರರಾಗಿರ್ತಕ್ಕಂಥ ಕಂಬರ್ ಸರ್ ಅವರು ನನಗೆ ಕೇಳಲಿದ್ದಾರೆ. ಆ ಪ್ರಶ್ನೆ ಏನು ಕಂಬರ್ ಸರ್ ನಿಮ್ಮದು? ಮೌಲಾಲಿ ಅವರ, ನಿಮ್ಮ ದೃಷ್ಟಿ ಒಳಗೆ ಭಾವೈಕ್ಯತೆ ಎಂದರೇನು ಮತ್ತು ಧರ್ಮ ಎಂದರೇನು, ದೇವರ ಸ್ವರೂಪ ಹೆಂಗದ, ಇದರ ಬಗ್ಗೆ ಸ್ವಲ್ಪ ಹೇಳ್ರಿ. ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಅವರು ನಾನು ಕೇಳಿದ್ದಾರೆ. ನಿಜವಾಗಲೂ ನಿನ್ನ ದೃಷ್ಟಿಕೋನದೊಳಗಡೆ ಭಾವೈಕ್ಯತೆ ಎಂದರೇನು, ಯಾವ ಮನುಷ್ಯ ನಮ್ಮ ಸ್ವರೂಪ ಹಿಂಗಿದೆ, ವರ್ಣನೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಹೇಗಿದೆ ಅಂತ ಹೇಳಿ ಅವರು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಪ್ರಶ್ನೆ ನಾನು ಕೇಳಿದರೆ, ನನ್ನ ಯಥಾಮತಿಗೆ ನಿಲುಕಿದಷ್ಟು ನಾನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಲು ಇಚ್ಛಿಸುತ್ತೇನೆ. ಎನ್ನ ಆತ್ಮೀಯ ಬಂಧುಗಳೇ, ಪ್ರಾರಂಭದಲ್ಲಿ ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿಗಳಾಗಿರ್ತಕ್ಕಂಥ, ಕನ್ನಡ ನಾಡಿನ ಕಬೀರರೇ ಎಂದು ಖ್ಯಾತಿ ಪಡೆದಿರತಕ್ಕಂಥ ಕನ್ನಡ ನಾಡಿನಲ್ಲಿ ಹಿಂದೂ, ಮುಸಲ್ಮಾನ, ಕ್ರೈಸ್ತ ಎಂಬ ಭೇದ ಭಾವ ಮಾಡದೆ ಭಾವೈಕ್ಯತೆಯನ್ನು ಮೂಡಿಸಿ ಇಹಲೋಕವನ್ನು ಬಿಟ್ಟು ಪರಲೋಕಕ್ಕೆ ತ್ಯಜಿಸಿರ್ತಕ್ಕಂಥ
ಇಬ್ರಾಹಿಂ ಸುತಾರ್ರವರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ವೀಕ್ಷಣೆ ಮಾಡುವಂಥ ಎಲ್ಲ ಕನ್ನಡ ನಾಡಿನ ನಾಗರಿಕರಿಗೆ ಇವತ್ತು ನಾನು ಭಾವೈಕ್ಯತೆ ಅಂದರೆ ಏನು ಎಂಬುದನ್ನು ತಿಳಿಸಲು ಇಚ್ಛಿಸುತ್ತೇನೆ. ನೋಡಿ ಸರ್, ನಮ್ಮ ಜೀವನದೊಳಗಡೆ, ನಮ್ಮ ದೇಶದೊಳಗಡೆ ಅನೇಕ ಧರ್ಮೀಯರಿಗೆ ಆಶ್ರಯವನ್ನು ಇಟ್ಟಿರ್ತಕ್ಕಂಥ ಏಕೈಕ ರಾಷ್ಟ್ರ ಯಾವುದಾದ್ರೂ ಇದ್ದರೆ ಅದು ನಮ್ಮ ಪವಿತ್ರ ಭಾರತ ದೇಶ. ಇಡೀ ಜಗತ್ತಿಗೆ ಶಾಂತತೆಯನ್ನು, ಇಡೀ ಜಗತ್ತಿಗೆ ಸಮಾನತೆಯನ್ನು, ಇಡೀ ಜಗತ್ತಿಗೆ ಸಹೋದರತ್ವ ಮನೋಭಾವನೆಯನ್ನು, ಇಡೀ ಜಗತ್ತಿಗೆ ಸಂಸ್ಕೃತಿಯನ್ನು ಪರಿಚಯಿಸಿಕೊಟ್ಟಿರ್ತಕ್ಕಂಥ ಏಕೈಕ ರಾಷ್ಟ್ರ ಜಗತ್ತಿನ ನಮಗೆ ಎಲ್ಲಾದರೂ ಗೋಚರಿಸ್ತಾ ಇದ್ದರೆ ಭಾರತ ದೇಶದಲ್ಲಿ ಮಾತ್ರ ಎಂಬುದನ್ನು ನೀವು ಮನಗಂಟು ಮಾಡ್ಕೋಬೇಕು ಸರ್. ನಿಜವಾದ ಭಾವೈಕ್ಯತೆ ಅಂತಂದರೆ ಒಬ್ಬ ಸಾಧಕನು, ಒಬ್ಬ ವ್ಯಕ್ತಿ ತನ್ನ ಧರ್ಮದ ಚೌಕಟ್ಟಿನಲ್ಲಿ ಸರಾಗವಾಗಿ ಸಾಗಬೇಕು. ಆತ ಮುಸಲ್ಮಾನನೇ ಆಗಿರಲಿ, ಹಿಂದುವೇ ಆಗಿರಲಿ, ಕ್ರೈಸ್ತನೇ ಆಗಿರಲಿ, ಈಸಾಯಿಯೇ ಆಗಿರಲಿ. ಮುಸಲ್ಮಾನನಾಗಿರ್ತಕ್ಕಂಥವನು ತನ್ನ ಧರ್ಮದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಬೇಕು, ತನ್ನ ಧರ್ಮದ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡಬೇಕು. ಅಧ್ಯಯನ ಮಾಡುವುದು ತಿಳಿದುಕೊಳ್ಳುವುದು ಅಷ್ಟೇ ಅಲ್ಲ, ಆತ ಏನನ್ನು ತಿಳಿದುಕೊಂಡಿರ್ತಾನಲ್ಲ ಅದನ್ನು ಪ್ರಾಮಾಣಿಕವಾಗಿ ತನ್ನ ಜೀವನದೊಳಗಡೆ ಅನುಷ್ಠಾನಕ್ಕೆ ತರಬೇಕು. ಅದೇ ರೀತಿಯಾಗಿ ಹಿಂದೂ ಬಾಂಧವನು, ಕ್ರೈಸ್ತ ಬಾಂಧವನು ತನ್ನ ಧರ್ಮದ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆ ಯಥಾರ್ಥವಾಗಿ ಶಾಸ್ತ್ರೋಕ್ತವಾಗಿ ಯಾವ ರೀತಿ ಬೋಧನೆ ಮಾಡಿದ್ದಾರೆ ಅದನ್ನು ಪ್ರಾಮಾಣಿಕವಾಗಿ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಖರೆ ಮಾತು. ಅಳವಡಿಸಿಕೊಳ್ಳುವುದರ ಜೊತೆಗೆ ನಮ್ಮ ಧರ್ಮವನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ದೇವರ ವಿಧಿ ವಿಧಾನಗಳನ್ನು, ಆಚರಣೆಗಳನ್ನು ನಾವು ಎಷ್ಟು ಗೌರವಿಸ್ತೀವಲ್ಲ, ಇನ್ನೊಬ್ಬರು ನಂಬಿಕೊಂಡು ಬಂದಿರತಕ್ಕಂತಹ, ಇನ್ನೊಬ್ಬರು ಆಚರಿಸಿಕೊಂಡು ಬಂದಿರತಕ್ಕಂಥ ವಿಧಿ ವಿಧಾನಗಳನ್ನು, ಸಿದ್ಧಾಂತಗಳನ್ನು ಪ್ರಾಮಾಣಿಕವಾಗಿ ಪ್ರತಿಯೊಬ್ಬರು ಗೌರವಿಸಬೇಕು, ಪ್ರತಿಯೊಬ್ಬರು ಅದನ್ನು ಪ್ರಾಮಾಣಿಕವಾಗಿ ಒಪ್ಕೋಬೇಕು. ಇದಕ್ಕೆ ನಿಜವಾದ ಭಾವೈಕ್ಯತೆ ಅಂತ ಹೇಳ್ತೀವಿ. ಎಂಥ ಮಾತು ಹೇಳಿದ್ದಾರೆ. ಭಾವಿಕತೆ ಅಂದರೆ ಏನು? ನಿಮ್ಮ ಆ ಧರ್ಮ ಏನು ಹೇಳ್ತೈತಿ, ನಿಮ್ಮ ಸಿದ್ಧಾಂತ ಏನು ಹೇಳ್ತೈತಿ, ನಿಮ್ಮ ಪುಸ್ತಕಗಳು ಏನು ಹೇಳ್ತವೆ, ಅದಕ್ಕೆ ತಿಳಿದು ಕ್ಯಾಶಿಂದ ಅದಕ್ಕೆ ಅಳವಡಿಸಿಕೊಂಡು ಅದರ ಮೇಲೆ ನಡೀಬೇಕು. ಮತ್ತು ಅದರ ಜೊತೆನೇ ಮತ್ತೊಂದು ಧರ್ಮದ ಪುಸ್ತಕಗಳನ್ನು ಓದಿ ಅಧ್ಯಯನ ಮಾಡಿ ಮತ್ತೊಂದು ಧರ್ಮಕ್ಕೆ ಗೌರವಿಸುವುದು ನಿಜವಾದ ಧರ್ಮ, ನಿಜವಾದ ಭಾವಿಕತೆ ಅಂತ ಹೇಳ್ತಾರೆ. ಭಾಳಷ್ಟು ಚಂದ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಸರ್ ಅವರು. ತನ್ನ ಧರ್ಮ ತನಗೆ ಎಷ್ಟು ಶ್ರೇಷ್ಠ ಅಂತ ಅನ್ನಿಸ್ತದಲ್ಲ, ಇನ್ನೊಬ್ಬರು ನಂಬಿಕೊಂಡು ಬಂದಿರತಕ್ಕಂಥ ಧರ್ಮವು ಅಷ್ಟೇ ಶ್ರೇಷ್ಠ ಎಂಬ ಭಾವನೆ ನಮ್ಮಲ್ಲಿ ಬಂತು ಅಂತಂತಂದರೆ ಅದಕ್ಕೆ ನಾವು ನಿಜವಾದ ಭಾವೈಕ್ಯತೆ ಅಂತ ಹೇಳ್ತೀವಿ. ಇಂಥ ವಿಶಾಲವಾದ ಭಾರತ ದೇಶದ ಒಳಗಡೆ ಪ್ರತಿಯೊಬ್ಬ ನಾಗರಿಕನು ತನ್ನ ಮನೆಯ 4 ಗೋಡೆಗಳ ಮಧ್ಯೆ ಇದ್ದಾಗ ಆತ ಮುಸಲ್ಮಾನ, ಹಿಂದೂ, ಕ್ರೈಸ್ತ, ಈಸಾಯಿ, ಜೊರಾಸ್ಟ್ರಿಯನ್, ಪಾರ್ಸಿ ಎಂಬ ಭಾವನೆಗಳು ಇರಬೇಕು. ಮನೆಯ 4 ಗೋಡೆಗಳನ್ನು ಬಿಟ್ಟು ಆತ ಸಮಾಜಮುಖಿಯಾಗಿ ಬದುಕಲು ಬಂದಾಗ ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು, ನಾವೆಲ್ಲರೂ ಭಾರತಾಂಬೆಯ ಪುತ್ರರು ಎಂಬ ಮನೋಭಾವನೆ ಆ ವ್ಯಕ್ತಿಯ ಥರ ಬರಬೇಕು. ನಿಜವಾದ ಭಾವೈಕ್ಯತೆ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ಶ್ಲೋಕದಲ್ಲಿ ಒಂದು ಮಾತು ಬರುತ್ತೆ ಸಂಸ್ಕೃತದಲ್ಲಿ, ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿಯೇ ಗರಿಯಸಿ. ಅಂದರೆ ಹೆತ್ತ ತಾಯಿ, ಹೊತ್ತ ನಾಡು, ವಿದ್ಯೆ ಕಲಿಸಿದ ಗುರು, ಇವು ಮೂವರು ಆ ಸಾಕ್ಷಾತ್ ಪರಮಾತ್ಮ ಸೃಷ್ಟಿ ಮಾಡಿದ ಸ್ವರ್ಗಕ್ಕಿಂತಲೂ ಮಿಗಿಲು ಅನ್ನುವಂಥ ಮಾತನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಈ ಹೆತ್ತ ತಾಯಿಯ ಋಣವನ್ನು, ಹೆತ್ತ ಮಾತೆಯ ಋಣವನ್ನು ಯಾವ ಜನ್ಮದಲ್ಲಿಯೂ ಕೂಡ ನಾವು ತೀರಿಸಲು ಸಾಧ್ಯವಿಲ್ಲ ಎಂಬುವಂಥದ್ದು. ಯಾವುದೇ ದೇಶದಲ್ಲಿ ಆ ನಾಗರಿಕನು ಬದುಕಲಿ, ಬಾಳಲಿ, ಆ ದೇಶದ ಅನ್ನವನ್ನು ನಾವು ತಿಂತಾ ಇದ್ದೀವಿ ಅಂದ ಬಳಿಕ, ಆ ದೇಶದ ಸ್ವಚ್ಛವಾದ ಜಲವನ್ನು ನಾವು ಸೇವನೆ ಮಾಡ್ತಾ ಇದ್ದೀವಿ ಅಂದ ಬಳಿಕ ಆ ಭೂಮಿಯ ಋಣವನ್ನು ಯಾವ ಜನ್ಮಕ್ಕೂ ಮನುಷ್ಯ ತೀರಿಸಲು ಸಾಧ್ಯವಿಲ್ಲ ಸರ್. ಇದಕ್ಕೆ ನಿಜವಾದ ಭಾವೈಕ್ಯತೆ ಅಂತ ಹೇಳಿ ನಾವು ಕರಿತೀವಿ. ಅದೇ ರೀತಿಯಾಗಿ ಧರ್ಮ ಅಂದರೆ ನಿಮ್ಮ ದೃಷ್ಟಿಕೋನದೊಳಗಡೆ ಧರ್ಮದ ಪ್ರಶ್ನೆಯನ್ನು ನಾನು ಆಮೇಲೆ ಹೇಳ್ತೀನಿ. ಭಾವೈಕ್ಯತೆಯನ್ನು ಉದಾಹರಣೆಗಾಗಿ ಹೇಳುವುದಾದರೆ ನದಿಗಳು ಸರಾಗವಾಗಿ ಉಗಮ ಸ್ಥಾನದಿಂದ ಹಿಡ್ಕೊಂಡು ಅಂತಿಮ ಸ್ಥಾನಕ್ಕವರೆಗೂ ಸರಾಗವಾಗಿ ಸಾಗಿ ಅವು ಸಮುದ್ರವನ್ನು ಸೇರಬೇಕಾದ್ರೆ ಅನೇಕ ರೀತಿಯಾಗಿರ್ತಕ್ಕಂಥ ನಾಮಗಳನ್ನು, ರೂಪಗಳನ್ನು, ಕ್ರಿಯೆಗಳನ್ನು ಪಡ್ಕೊಂಡಿರ್ತಾವೆ ಸರ್. ಅವು ಭೂಮಿಯ ಮೇಲೆ ಹರಿಯುವಾಗ ಮಾತ್ರ ಅವುಗಳಿಗೆ ಹೆಸರುಂಟು. ಭೀಮಾ ನದಿ ಆಗಿರ್ಬೋದು, ಕಾವೇರಿ ಆಗಿರ್ಬೋದು, ಘಟಪ್ರಭಾ ಆಗಿರ್ಬೋದು, ಮಲಪ್ರಭಾ ನದಿ ಆಗಿರ್ಬೋದು. ಯಾವಾಗ ಆ ನದಿಗಳು ಭೂಮಿಯ ಮೇಲೆ ಹರಿತಿರ್ತಾವೋ ಆವಾಗ ನಾವು ಹೆಸರಿಂದ ಕರಿಬಹುದು. ಆ ನದಿಗಳನ್ನು ಭೌಗೋಳಿಕವಾಗಿ ನಾವು ಗುರುತಿಸಬಹುದು. ಅವು ಯಾವಾಗ ಸಾಗರವನ್ನು ಸೇರ್ತಾವೆ ನೋಡಿ ಸರ, ಸಾಗರವನ್ನು ಸೇರಿದಾಗ ಇದೇ ನದಿ ಅಂತ ಹೇಳಿ ನಮ್ಗೆ ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವು ಸರಾಗವಾಗಿ ತಮ್ಮ ಪಾಡಿಗೆ ಸಾಗ್ತಿರ್ತವೆ. ಅದೇ ರೀತಿಯಾಗಿ ಒಬ್ಬ ಮನುಷ್ಯನು ತನ್ನ ಧರ್ಮದ ಚೌಕಟ್ಟಿನೊಳಗಡೆ ಇದ್ದು ಈ ಜೀವಾತ್ಮ ಅದರಲ್ಲಿ ಸರಾಗವಾಗಿ ಸಾಗಬೇಕು ಸರ್. ಯಾವ ರೀತಿ ನದಿ ಹೋಗಿ ಸಾಗರವನ್ನು ಸೇರ್ತು ಅಂತಂತಂದರೆ ಆ ನದಿಯನ್ನು ಏನು ಭೀಮಾ ನದಿಯೋ, ಏನು ಕೃಷ್ಣಾ ನದಿಯೋ, ಏನು ಕಾವೇರಿ ನದಿಯೋ ಅಂತ ನಮ್ಗೆ ಗುರುತಿಸ್ಲಿಕ್ಕೆ ಸಾಧ್ಯ ಇದೆ ಅನ್ಸರ್? ಸಾಧ್ಯವಿಲ್ಲ. ಅದೇ ರೀತಿಯಾಗಿ ಒಬ್ಬ ಮನುಷ್ಯ ಭೂಮಿಯ ಮೇಲೆ ಆತ ಹಿಂದೂ ಆಗಿರಲಿ, ಮುಸಲ್ಮಾನನಾಗಿರಲಿ, ಕ್ರೈಸ್ತನಾಗಿರಲಿ, ಜೊರಾಸ್ಟ್ರಿಯನ್ನೇ ಆಗಿರಲಿ, ಆತ ಧರ್ಮದ ಚೌಕಟ್ಟಿನಲ್ಲಿ ಸರಾಗವಾಗಿ ಸಾಗಬೇಕು ಸರ. ಸಾಗಿ ಅಂತಿಮವಾಗಿ ಒಂದು ದಿನ ಈ ಭೂಲೋಕವನ್ನು ಬಿಟ್ಟು ಮಡದು ಪರಮಾತ್ಮನಲ್ಲಿ ಮೋಕ್ಷ ಅನ್ನುವಂಥದ್ದು ಪಡೆದ ಅಂತಂತಂದರೆ ಹೇಗೆ ಆ ನದಿಗಳನ್ನು ಸಾಗರದಲ್ಲಿ ನಾವು ಗುರುತಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ನೋಡಿ ಸರ್. ಅದೇ ರೀತಿ ಪರಮಾತ್ಮನಲ್ಲಿ ಒಬ್ಬ ಮನುಷ್ಯ ಬೆರೆತ ಅಂತಂತಂದರೆ ಏನಿವ ಮುಸಲ್ಮಾನೋ, ಏನಿವ ಹಿಂದೂ, ಏನಿವ ಬೌದ್ಧನೋ, ಇವ ಪಾರ್ಸಿಯೋ ಅನ್ನುವಂಥದ್ದು
ಮರೆಮಾಚಿ ಹೋಗ್ತಾರೆ ಸರ. ಎಲ್ಲ ಭಾವನೆಗಳು ಹೋಗಿ ಐಕ್ಯಾಗಿ ಭಾವಾತೀತವಾಗಿರ್ತಕ್ಕಂಥ ಒಂದು ಸ್ಥಿತಿ ಪ್ರಾಪ್ತ ಆಗ್ತದೆ. ಇದಕ್ಕೆ ನಿಜವಾದ ಭಾವೈಕ್ಯತೆ ಅಂತ ಕರೀಬೇಕು. ಸುಂದರವಾದ ಅದೇ ರೀತಿಯಾಗಿ ಬಸವೇಶ್ವರರು ಕೂಡ ಪದೇ ಪದೇ ತಮ್ಮ ವಚನಗಳ ಮುಖಾಂತರವಾಗಿ ಅವ್ರು ಹೇಳ್ತಾ ಇದ್ರು ಸರ್. ಏನಂತ ಹೇಳಿ, ಇವ ನಾರವ ಇವ ನಾರವ ಇವ ನಾರವ ಎಂದೆನಿಸದಿರಯ್ಯ, ಇವ ನಾರವ ಇವ ನಾರವ ಇವ ನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸದಿರಿ, ಇವ ನಿಮ್ಮ ಮನೆಯ ಮಹಾಮಗನೆಂದೆನಿಸಯ್ಯ ಅಂತ. ಯಾವ ಜನಾಂಗದ ವ್ಯಕ್ತಿಯೇ ಆಗಿರಲಿ ನಮ್ಮ ಮುಂದೆ ಬಂದು ನಿಂತ ಅಂತಂತಂದರೆ ಇವ ಯಾರು ಅಂತ ಆತನಿಗೆ ಪ್ರಶ್ನೆ ಮಾಡಬಾರ್ದು. ಅವ ಯಾವುದೇ ಧರ್ಮದವನಾಗಿರಲಿ, ಯಾವುದೇ ಜಾತಿಯವನಾಗಿರಲಿ, ಯಾವುದೇ ಪಂಗಡದವನಾಗಿರಲಿ, ಯಾವುದೇ ವರ್ಗಕ್ಕೆ ಆತ ಸೇರಿರ್ತಕ್ಕಂಥವನಾಗಿರಲಿ, ಈತನು ನಿಮ್ಮವನು ಅನ್ನುವಂಥ ಮನೋಭಾವ ನಮ್ಮಲ್ಲಿರಬೇಕು. ಅವನು ಅಷ್ಟೇ ಅಲ್ಲ, ಅವ್ರು ಮುಂದುವರೆದು ಹೇಳ್ತಾರೆ, ನಿಮ್ಮ ಮನೆಯ ಮಹಾಮಗನೆಂದೆನಿಸಯ್ಯ ಅಂತ. ನಿಮ್ಮ ಮನೆ ಅಂತಂತಂದರೆ ಈ ವಿಶಾಲವಾಗಿರ್ತಕ್ಕಂಥ ಜಗತ್ತು, ಈ ವಿಶಾಲವಾಗಿರ್ತಕ್ಕಂಥ ಒಂದು ಪ್ರಪಂಚ. ಬಸವಣ್ಣನ ದೃಷ್ಟಿಕೋನದೊಳಗಡೆ ಅವರು ಹೇಳ್ತಾರೆ, ಜಗವೆಂಬುವುದು, ಈ ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಕೂಡ ಸಲ್ಲರಯ್ಯ ಅಂತ ಹೇಳಿ ಅವರು ಹೇಳ್ತಾರೆ. ಆ ಕಾರಣದಿಂದಾಗಿ ನಿಮ್ಮ ಮನೆಯ ಮಹಾಮಗನೆಂದೆನಿಸಯ್ಯ ಅನ್ನುವಂಥ ಭಾವ ನನಗೆ ನೀಡು ಪರಮಾತ್ಮ ಅಂಥೇಳಿ ಅವರು ಪರಮಾತ್ಮನಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾರೆ. ಇಂತಹ ಒಂದು ಮನೋಭಾವ ನಮ್ಮಲ್ಲಿ ಬಂತು ಅಂತಂದರೆ ನಿಜವಾಗಲೂ ಭಾರತ ದೇಶದೊಳಗಡೆ ನಾವು ಭಾವೈಕ್ಯತೆಯನ್ನು ಮೂಡಿಸ್ಲಿಕ್ಕೆ ಸಾಧ್ಯ ಇದೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಅದೇ ರೀತಿಯಾಗಿ ಈಗ ಧರ್ಮ ಅಂತಂದರೆ ಸರ್, ನನ್ನ ದೃಷ್ಟಿಕೋನದೊಳಗಡೆ ನಾವೆಲ್ಲ ಅಂದ್ಕೊಂಡಿರ್ತೀವಿ ವೇಷಭೂಷಣ ಪ್ರಧಾನವಾಗಿರ್ತಕ್ಕಂಥದ್ದು ಧರ್ಮ ಅಲ್ಲ ಸರ್. ತಲೆಯ ಮೇಲೆ ಟೋಪಿಯನ್ನು ಇಟ್ಕೊಂಡು ಗಡ್ಡವನ್ನು ಬಿಟ್ಟುಕೊಂಡು ಶ್ವೇತ ವಸ್ತ್ರಗಳನ್ನು ಧರಿಸುವುದರಿಂದ ಆತ ಮುಸಲ್ಮಾನ ಅಂತೇಳಿ ನಾವು ಗುರುತಿಸ್ತೀವಿ. ಅದೇ ರೀತಿಯಾಗಿ ಕಾವಿಯನ್ನು ತೊಟ್ಟು ಮಾಲೆಗಳನ್ನು ಕೊರಳಲ್ಲಿ ಹಾಕ್ಕೊಂಡು ಒಂದು ಕಪಾಲ ವಸ್ತುವನ್ನು ತನ್ನ ಕೈಯಲ್ಲಿ ಹಿಡ್ಕೊಂಡ್ರೆ ಆತನಿಗೆ ಹಿಂದೂ ಧರ್ಮಗುರು ಅಂತ ನಾವು ಭಾವಿಸ್ತೀವಿ. ಜೈನ ಧರ್ಮದ ಪ್ರಕಾರವಾಗಿ ಕೊರಳೊಳಗಡೆ ತ್ರಿಶೂಲಾಕೃತಿ ಅಂದರೆ ತ್ರಿಕೋನಾಕೃತಿಯೊಳಗಡೆ ಒಂದು ಗುರುತನ್ನು ಅವ್ರು ಹಾಕ್ತಾರೆ ಸರ್. ಅದರ ಆಧಾರದ ಮೇಲೆ ನಾವು ಈತ ಕ್ರೈಸ್ತ ಧರ್ಮಕ್ಕೆ ಸೇರಿರತಕ್ಕಂಥವನು ಅಂತ ನಾವು ಭಾವಿಸ್ತೀವಿ ಸರ್. ನಿಜವಾಗಲೂ ಎಲ್ಲವೂ ಕೂಡ ಧರ್ಮ ಅಂಥೇಳಿ ಅನ್ಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಸರ್. ವೇಷಭೂಷಣ ಪ್ರಧಾನವಾಗಿರ್ತಕ್ಕಂಥದ್ದು ಧರ್ಮ ಅಲ್ಲ ಸರ್. ನಿಜವಾದ ಧರ್ಮ ಅಂತಂತಂದರೆ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಬರುತ್ತೆ ಸರ್, ಅದಕ್ಕಂತೀವಿ ಯಥೋಭ್ಯುದಯಂ ನಿಶ್ರೇಯಸ ಸಿದ್ಧಿ ಸ ಧರ್ಮ ಅಂತ. ಯಥೋಭ್ಯುದಯ ಅಂತಂತಂದರೆ ಬಿದ್ದಿರುವಂಥ ವ್ಯಕ್ತಿಗೆ ಯಾವುದು ಎಬಿಸಿ ನಿಂದಿರಿಸಿ ಪರಮಾತ್ಮನಲ್ಲಿ ಮೋಕ್ಷ ಹೊಂದಲು ಅನುಕೂಲ ಮಾಡಿಕೊಡ್ತದೆ ನೋಡಿ, ಅದಕ್ಕೆ ನಿಜವಾದ ಧರ್ಮ ಅಂತ ಹೇಳ್ತಿದ್ದೀವಿ. ಹಾಗಾದರೆ ಬಿದ್ದಿರುವಂಥ ವ್ಯಕ್ತಿ ಅಂತಂತಂದರೆ ಸಮಾಜದೊಳಗಡೆ ಆತ ಶೋಷಣೆಗೆ ಬಲಿಯಾಗಿದ್ದ ಅಂತಂತಂದರೆ ಆತನಿಗೆ ನೀ ಯಾರೂ ಅಲ್ಲಪ್ಪ, ನೀನು ನನ್ನ ಪ್ರತ್ಯೇಗಾತ್ಮ ಸ್ವರೂಪ ಅಂತ ತಿಳ್ಕೊಂಡು ಒಪ್ಪಿಕೊಂಡು ಆತನಿಗೆ ಸಮಾಜಮುಖಿಯಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡುವುದು. ಯಾವನು ದುಶ್ಚಟಗಳಿಗೆ ವ್ಯಸನಿಯಾಗಿ ಆತ ಬಿದ್ದಿದ್ದ ಅಂತಂತಂದರೆ ಆತನಿಗೆ ಧರ್ಮದ ನೀತಿ ಪಾಠವನ್ನು ಹೇಳುವುದರ ಮುಖಾಂತರವಾಗಿ ಆತನಿಗೆ ಎಬಿಸಿ ನಿಂದಿರಿಸಿ ಧರ್ಮದ ಒಂದು ಮಾರ್ಗದ ಮೇಲೆ ನಡೆಸುವಂಥದ್ದು ಯಾವುದು ಅವಕಾಶ ಮಾಡಿಕೊಡ್ತದೆ ನೋಡಿ ಸರ್, ಅದಕ್ಕೆ ನಿಜವಾದ ಧರ್ಮ ಅಂತ ತಿಳ್ತಿರಬೇಕು. ಅದೇ ರೀತಿಯಾಗಿ ಆರ್ಥಿಕವಾಗಿ ಆತ ಕುಗ್ಗಿದ್ದ, ಆರ್ಥಿಕವಾಗಿ ಆತ ನಷ್ಟಕ್ಕೊಳಗಾಗಿದ್ದ ಅಂತಂತಂದರೆ ಆತನಿಗೆ ಕಾಯಕ ಯೋಗ ಕರ್ಮಯೋಗವನ್ನು ಹೇಳಿಕೊಡುವುದರ ಮುಖಾಂತರವಾಗಿ ಎಬಿಸಿ ನಿಂದಿರಿಸುವುದು, ಇದಕ್ಕೆ ಧರ್ಮ ಅಂತ ಹೇಳ್ತೀರಿ ಸರ್. ಆಮೇಲೆ ಯಥೋಭ್ಯುದಯಂ ನಿಶ್ರೇಯಸ ಅಂತಂತಂದರೆ ಪರಮಾತ್ಮನಲ್ಲಿ ಯಾವ ರೀತಿ ಮನುಷ್ಯ ಮೋಕ್ಷವನ್ನು ಪಡಿಬೇಕು ಅನ್ನುವಂಥದ್ದು. ಅದಕ್ಕೆ ಯಾವ ಬಿದ್ದಿರುವಂತಹ ವ್ಯಕ್ತಿಗೆ ಎಬಿಸಿ ನಿಂದಿರಿಸಿ ಮೋಕ್ಷವನ್ನು ಹೊಂದಲು ಯಾವುದು ಅವಕಾಶ ಮಾಡಿಕೊಡ್ತದೆ ನೋಡಿ, ಅದಕ್ಕೆ ನಿಜವಾದ ಧರ್ಮ ಅಂತ ಹೇಳ್ತಿರ್ತೀವಿ ಸರ್. ಇದಕ್ಕೆ ನಿಜವಾದ ಧರ್ಮ ಅಂತ ಹೇಳ್ತೀವಿ. ಅದಕ್ಕೆ ಇಸ್ಲಾಂ ಧರ್ಮದಲ್ಲಿಯೂ ಕೂಡ ಸೂಫಿ ಸಂತರಾಗಿರ್ತಕ್ಕಂಥವ್ರು ಒಂದು ಮಾತನ್ನು ಹೇಳ್ತಾರೆ ಸರ್. ಅವ್ರು ಏನು ಹೇಳ್ತಾರೆ ಅಂತಂದರೆ, ವಹಿ ಸಚ್ಚಾ ದೀನ ಹೈ, ಅದುವೇ ನಿಜವಾಗಿರ್ತಕ್ಕಂಥ ಧರ್ಮ ಇದೆ. ಜೋ ಇನ್ಸಾನಕೋ ಇನ್ಸಾನಿಯತ್ ಕೆ ಸಾಥ್ ಜಿಂದಗಿ ಅವ್ರ ಬಂದಗಿ ದೋನೋ ಸಿಕ್ಕಾವೆ ಅಂತ. ಅದುವೇ ನಿಜವಾಗಿರ್ತಕ್ಕಂಥ ಧರ್ಮ ಐತಿ. ಮನುಷ್ಯನಿಗೆ ಮನುಷ್ಯನಿಗೆ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವುದರ ಜೊತೆಗೆ ಜಿಂದಗಿ, ಇದಕ್ಕೆ ಜೀವನ ಅಂತ ಹೇಳ್ತಿರ್ತಾರೆ. ನನ್ನ ಕುಟುಂಬದ ಸದಸ್ಯರ ಜೊತೆಗೆ ನಾನು ಯಾವ ರೀತಿಯಾಗಿ ವರ್ತಿಸಬೇಕು, ನನ್ನ ನೆರೆಹೊರೆ ಇರತಕ್ಕಂಥ ಜನರ ಜೊತೆಗೆ ನಾನು ಯಾವ ರೀತಿಯಾಗಿ ವರ್ತಿಸಬೇಕು, ಈ ಜನರ ಜೀವಿಗಳ ಜೊತೆಗೆ ನಾನು ಯಾವ ರೀತಿಯಾಗಿ ವರ್ತಿಸಬೇಕು ಅಂತ ಹೇಳಿ ಯಾವುದು ಕಲಿಸ್ಕೊಡ್ತದೆ ನೋಡಿ ಸರ್, ಅದಕ್ಕೆ ಜಿಂದಗಿ ಅಂತ ಹೇಳ್ತೀವಿ. ಆಮೇಲೆ ಬಂದಗಿ ಅಂತಂತಂದರೆ ಯಾವ ರೀತಿ ನಾವು ಪರಮಾತ್ಮನಲ್ಲಿ ಮೋಕ್ಷವನ್ನು ಹೊಂದಬೇಕಾದ್ರೆ ಯಾವ ಸದ್ಗುಣಗಳನ್ನು ನನ್ನ ಜೀವನದಲ್ಲಿ ಇಟ್ಟುಕೊಂಡು ನಾನು ಜೀವನವನ್ನು ನಡೆಸಿದೆ ಅಂತಂತಂದರೆ ಆ ಪರಮಾತ್ಮನಲ್ಲಿ ಮೋಕ್ಷವನ್ನು ಹೊಂದುತ್ತದೆ ಅನ್ನುವಂಥದ್ದು ನಮಗೆ ಯಾವುದು ಸೂಚಿಸ್ತದೆ ನೋಡಿ ಸರ್, ಅದಕ್ಕೆ ನಿಜವಾದ ಧರ್ಮ ಅಂತ ಹೇಳ್ತೀವಿ. ಆ ಸಂಸ್ಕೃತದೊಳಗಡೆ ಹೇಳಿರ್ತಕ್ಕಂಥ ಶ್ಲೋಕಕ್ಕೂ ಈ ಸೂಫಿ ಸಂತರು ಹೇಳಿರ್ತಕ್ಕಂಥ ಒಂದು ವಚನಕ್ಕೂ ನಾವು ಟ್ಯಾಲಿ ಮಾಡಿ ನೋಡಿದ್ರೆ ಎಲ್ಲಿಯೂ ಕೂಡ ನಮಗೆ ವ್ಯತ್ಯಾಸ ಕಂಡು ಬರುವುದಿಲ್ಲ ಸರ್. ಎರಡೂ ಒಂದೇ ಸೂಚಿಸ್ತವೆ ಅನ್ನುವಂಥದ್ದು ಸರ್. ಇದಕ್ಕೆ ನಾವು ನಿಜವಾದ ಧರ್ಮ ಅಂತ ಹೇಳ್ತೀವಿ. ಆಮೇಲೆ ಮುಂದುವರೆದು ದೇವರ ಬಗ್ಗೆ, ಈ ಜಗತ್ತಿನೊಳಗಡೆ ಈ ಧರ್ಮಗಳೆಂಬುವಂಥದ್ದು ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಇಸಾಯಿ, ಜೊರಾಸ್ಟ್ರಿಯನ್, ಪಾರ್ಸಿ ಇವೆಲ್ಲ ಪರಮಾತ್ಮನ ಒಂದು ಸಿಸ್ಟಮ್ ಸರ್. ಒಂದು ವೇಳೆ ಪರಮಾತ್ಮ ಇಚ್ಛಿಸೋದೇ ಆದರೆ
ಒಂದೇ ಒಂದು ಧರ್ಮ ಸತ್ಯವಾದ ಧರ್ಮ ಅಂತ ಹೇಳಿ ತಿಳ್ಕೊಳ್ಳೋದೇ ಆದರೆ ಪರಮಾತ್ಮ ಹೊಂಡೋದ್ರೊಳಗಡೆ ಇಡೀ ಜಗತ್ತನ್ನು ಹಿಂದೂ ರಾಷ್ಟ್ರದಲ್ಲಿ ಕನ್ವರ್ಟ್ ಮಾಡ್ಬೋದು ಸರ್. ಇಡೀ ಜಗತ್ತೇ ಇಸ್ಲಾಂ ಧರ್ಮವೇ ಸತ್ಯ ಅಂಥೇಳಿ ಅನ್ನೋದಾದರೆ ಇಡೀ ಜಗತ್ತಿನಲ್ಲಿ ಪರಮಾತ್ಮ ಎಲ್ಲರಿಗೂ ಮುಸಲ್ಮಾನರಾಗಿ ಕನ್ವರ್ಟ್ ಮಾಡ್ಬೋದು ಸರ್. ಕ್ರೈಸ್ತ ಧರ್ಮ ಶ್ರೇಷ್ಠ ಅಂತಂತಂದರೆ ಕ್ರೈಸ್ತ ಧರ್ಮವನ್ನೇ ಇಡೀ ಜಗತ್ತಿನ ಧರ್ಮವನ್ನಾಗಿ ಪರಮಾತ್ಮ ಮಾಡ್ಬೋದು. ಯಾಕೆ ಈ ಧರ್ಮಗಳನ್ನು, ಈ ಪಂಗಡಗಳನ್ನು, ಈ ಜಾತಿಗಳನ್ನು, ಬಿರಾದರಿಗಳನ್ನ ಪರಮಾತ್ಮ ಸೃಷ್ಟಿಸಿದನಂತಂತಂದರೆ ಕೆಲವು ಮನುಷ್ಯರೇ ಎಲ್ಲರೂ ನೀವೆಲ್ಲರೂ ಕೂಡ ಒಂದು ದಿನ ನನ್ನ ಕಡೆಗೆ ಮರಳಿ ಬರಲಿಕ್ಕಿದ್ರು. ಅದಕ್ಕೆ ಬರುವಾಗ ಯಾವ ರೀತಿಯಾಗಿ ಧರ್ಮ ನಿರಪೇಕ್ಷವಾಗಿ, ಧರ್ಮ ಸಮ್ಮತವಾಗಿ, ಧರ್ಮದ ಮಾರ್ಗದಲ್ಲಿ ನೀವು ನಡೆದು ಜೀವನವನ್ನು ಸಾಗಿಸಿ ಮುಕ್ತಿಯನ್ನು ಪಡ್ಕೊಂಡು ಅಂತಿಮವಾಗಿ ನನ್ನ ಕಡೆಗೆ ಬಂದಿದ್ದೀರಿ ಅಂಥೇಳಿ ಕೇಳುವ ಸಲುವಾಗಿ ಧರ್ಮಗಳನ್ನು ನಾನು ಸೃಷ್ಟಿ ಮಾಡಿದ್ದೀನಿ ಹೊರತು ಬೇರೆ ಯಾವ ಉದ್ದೇಶಕ್ಕೂ ಅಲ್ಲ. ಈ ಎಲ್ಲ ಧರ್ಮಗಳು ಕೂಡ ನಾನು ಸೃಷ್ಟಿ ಮಾಡಿದ ಸೃಷ್ಟಿ ಮಾತ್ರ. ಅದಕ್ಕೆ ಸಂಸ್ಕೃತದಲ್ಲಿ ಮತ್ತೊಂದು ಶ್ಲೋಕ ಬರುತ್ತೆ ಸರ್. ಅಲ್ಲಿ ಹೇಳ್ತಾರೆ, ಮಮೈವಂಶೋ ಜೀವಲೋಕೆ ಜೀವಭೂತ ಸನಾತನ. ಶ್ರೀಕೃಷ್ಣ ಪರಮಾತ್ಮ ಯೋಗಿರಾಜ ಇಡೀ ಜನರಿಗೆ ಉಲ್ಲೇಖವನ್ನು ಮಾಡ್ತಾನೆ, ಎಲ್ಲ ಮನುಷ್ಯರೇ ನೀವೆಲ್ಲರೂ ಕೂಡ ಯಾರೂ ಬೇರೆ ಅಲ್ಲಪ್ಪ, ನೀವು ಸಾಕ್ಷಾತ್ ನನ್ನ ಪ್ರತ್ಯೇಕಾತ್ಮ ಸ್ವರೂಪಗಳು, ನೀವೆಲ್ಲರೂ ನನ್ನ ಜೀವಿಗಳೇ. ನಾನೇ ಹೀಗೆ ಹೇಳುವಾಗ ಧರ್ಮಗಳ ಮಧ್ಯೆ, ಜಾತಿಗಳ ಮಧ್ಯೆ, ಧಾರ್ಮಿಕ ಗುರುಗಳಾಗಿರ್ಬೋದು, ಮೌಲ್ವಿಗಳಾಗಿರ್ಬೋದು, ಪಾದ್ರಿಗಳಾಗಿರ್ಬೋದು, ಜನರ ಮಧ್ಯೆ ಗೋಡೆಯನ್ನು ಕಟ್ಟಿ ಒಡಕನ್ನು ಉಂಟು ಮಾಡಿ ಭಾವೈಕ್ಯತೆ ಅನ್ನುವಂಥದ್ದನ್ನು ನಾಶ ಮಾಡ್ತಾ ಇದ್ದಾರೆ. ಇವುಗಳ ಕಡೆಗೆ ನಾವು ಲಕ್ಷ್ಯ ಕೊಡದೆ ನಾವೆಲ್ಲರೂ ಪರಮಾತ್ಮನ ಜೀವಿಗಳು, ನಾವೆಲ್ಲರೂ ಕೂಡ ಪರಮಾತ್ಮನ ಕುಟುಂಬರು ಅನ್ನುವಂಥ ಭಾವನೆಯಿಂದ ನಾವು ಜೀವನವನ್ನು ಸಾಗಿಸಿದರೆ ಅದಕ್ಕೆ ನಾವು ನಿಜವಾದ ಭಾವೈಕ್ಯತೆ ಅಂತ ಕರಿತೀವಿ. ಅದಕ್ಕೆ ನಾವು ನಿಜವಾದ ಧರ್ಮಸಮ್ಮತವಾದ ವ್ಯಕ್ತಿ ಅಂತೇಳಿ ನಾವು ಕರೀಲಿಕ್ಕೆ ಸಾಧ್ಯವಿದೆ. ಈಗ ದೇವರ ದೃಷ್ಟಿಕೋನ, ಈಗ ಇಲ್ಲಿ ತನಕ ನಾವು ಧರ್ಮದ ಬಗ್ಗೆ ವ್ಯಾಖ್ಯಾನವನ್ನು ನೋಡ್ಕೊಂಡು ಬಂದ್ವಿ. ಆಮೇಲೆ ಭಾವೈಕ್ಯತೆ ಅನ್ನುವುದನ್ನು ಯಥಾಮತಿಗೆ ತಿಳಿದಷ್ಟು ನಾನು ಹೇಳಲು ಪ್ರಯತ್ನ ಪಟ್ಟೆ. ಆಮೇಲೆ ದೇವರ ಒಂದು ಸ್ವರೂಪ ಸರ್. ದೇವರು ಅನ್ನುವಂಥ ಒಂದು ಪದದೊಳಗಡೆ, 3 ಪದದೊಳಗಡೆ ದೇವರ ಸಂಪೂರ್ಣ ಅರ್ಥವನ್ನು ಅಲ್ಲಿ ಅವರು ವಿವರಣೆಯನ್ನು ಕೊಡ್ತಾರೆ. ದೇವರು ಅಂತಂತಂದರೆ ಈ ಬ್ರಹ್ಮಾಂಡದೊಳಗಡೆ, ಈ ಜಗತ್ತಿನೊಳಗಡೆ ಯಾವ ವಸ್ತು ಯಾವ ಸ್ಥಿತಿ ದೇಹವನ್ನು ಹೊಂದಿಲ್ಲವೋ, ಅಂತಂತಂದರೆ ಈ ಬ್ರಹ್ಮಾಂಡದೊಳಗಡೆ, ಈ ಜಗತ್ತಿನೊಳಗಡೆ ಯಾವ ವಸ್ತು ಯಾವ ಸ್ಥಿತಿ ದೇಹವನ್ನು ಹೊಂದಿಲ್ಲವೋ, ಈ ಬ್ರಹ್ಮಾಂಡದೊಳಗಡೆ ಯಾವ ವಸ್ತು ಯಾವ ಸ್ಥಿತಿ ರೂಪವನ್ನು ಹೊಂದಿಲ್ಲವೋ, ಅದು ದೇಹ ಹೊಂದಿಲ್ಲ, ರೂಪ ಹೊಂದಿಲ್ಲ, ಅದಕ್ಕೆ ವರ್ಣಿಸಲು ಅಸಾಧ್ಯ, ಮುಟ್ಲಿಕ್ಕಾಗುವುದಿಲ್ಲ, ಹಿಡಿಲಿಕ್ಕಾಗುವುದಿಲ್ಲ, ಅದಕ್ಕೆ ರೂಪ ಹಿಂಗೆ ಐತಂತೇಳಿ ಮನುಷ್ಯನಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಅವ್ಯಕ್ತವಾದ ಚೈತನ್ಯ ಸ್ವರೂಪಕ್ಕೆ ನಾವು ದೇವರು ಅಂತ ಕರೀಬೇಕು. ಹಾಗಾದರೆ ದೇಹ ಇಲ್ಲಂತೀರಿ, ವರ್ಣನೆ ಮಾಡಲು ಅಸಾಧ್ಯ ಅಂತೀರಿ, ಅದಕ್ಕೆ ರೂಪನೇ ಇಲ್ಲಂತೀರಿ, ಅಂದ ಬಳಿಕ ಅದಕ್ಕೆ ದೇವರು ಅಂತ ಅನ್ನೋದು ಹೆಂಗಂತಂತಂದರೆ ನಮ್ಮ ಕಣ್ಣು ಮುಂದೆ ಏನು ಈ ಖಾಲಿ ಜಾಗ ಕಾಣಿಸ್ತಾ ಇದೆಯಲ್ಲ ಸರ್, ಇದಕ್ಕೆ ನಾವು ದೇವರು ಅಂಥೇಳಿ ಅಂದರೆ ನಿರಾಕಾರ, ನಿರ್ವಿಕಲ್ಪೋ, ನಿಷ್ಪ್ರಪಂಚಕನಾಗಿರತಕ್ಕಂಥವನು ಪರಮಾತ್ಮ ಸರ್. ಆತನ ಆಕಾರ ಹಿಂಗೆ ಐತೆ ಅಂತ ಮನುಷ್ಯನಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಈ ದೇವರು ಅನ್ನುವಂಥ ಒಂದು ಪದದೊಳಗಡೆ ಅವರು ಉಲ್ಲೇಖ ಮಾಡ್ತಾರೆ. ಅದೇ ರೀತಿಯಾಗಿ ಮುಂದುವರೆದು ಋಗ್ವೇದದ ಒಂದು ವ್ಯಾಖ್ಯೆಯದೊಳಗಡೆ, ಒಂದು ವಚನದೊಳಗಡೆ ಅಲ್ಲಿಯೂ ಕೂಡ ಬರುತ್ತೆ, ಯಾರಿಗೆ ನಾವು ದೇವರು ಅಂತ ಕರೀಬೇಕು. ಅಲ್ಲಿ ಅವ್ರು ಹೇಳ್ತಾರೆ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ. ಸತ್ಯಂ ಅಂತಂತಂದರೆ ಇಡೀ ಜಗತ್ತಿನಲ್ಲಿ ಯಾವುದು ಅಳಿಯದೆ ಉಳಿತದೆ ನೋಡ್ರಿ, ಸತ್ಯ ಸ್ವರೂಪಿಯಾಗಿ ಉಳಿತದೆ ನೋಡ್ರಿ, ಅದಕ್ಕೆ ಸತ್ಯ ಅಂತ ಹೇಳಿ ಕರಿಬೇಕು, ಅದಕ್ಕೆ ಪರಮಾತ್ಮ ಅಂತ ಹೇಳಿ ಕರಿಬೇಕು. ಅದಕ್ಕೆ ಜ್ಞಾನಂ ಅಂತಂದರೆ ಜ್ಞಾನ ಸ್ವರೂಪಿಯಾಗಿರ್ತಕ್ಕಂಥದ್ದು. ಬ್ರಹ್ಮಾಂಡದೊಳಗಡೆ ಪ್ರತಿಯೊಂದು ವಸ್ತುವಿನ ಬಗ್ಗೆ, ಪ್ರತಿಯೊಂದು ಅಂಶದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳುವವರು ಯಾರೂ ಇಲ್ಲ ಸರ್. ಒಂದು ವಿಷಯದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನ ಯಾರಿಗೂ ಕೂಡ ಇಲ್ಲ. ಈಗ ನೀವು ಅನ್ಬೋದು, ಆಪ್ಥಮಾಲಜಿಸ್ಟ್ ಅದನ್ನು, ಕಾರ್ಡಿಯಾಲಜಿಸ್ಟ್ ಅದನ್ನು, ನೆಫ್ರಾಲಜಿಸ್ಟ್ ಅದನ್ನು, ಭೂಮಿ ಮೇಲೆ ಅನೇಕ ರೀತಿಯ ಡಾಕ್ಟರ್ಸ್ಗಳು ಇವತ್ತಿದ್ದಾರೆ. ಆ ಕಣ್ಣಿನ ಶಾಸ್ತ್ರಜ್ಞನಿಗೆ ನಾವು ಹೋಗಿ ಕೇಳಿದ್ರೆ, ಏನೇನು ಕಣ್ಣಿನ ಬಗ್ಗೆ ಸಂಪೂರ್ಣವಾದ ಜ್ಞಾನ ಹೊಂದಿದೆಯಾ ಅಂತ ಹೇಳಿ ಕೇಳಿದ್ರೆ ಅವನಂತಾನು, ಇಲ್ಲ ಸರ್, ಕಣ್ಣಿನ 1% ಕೂಡ ನಾನು ತಿಳ್ಕೊಂಡಿಲ್ಲ, ಅಧ್ಯಯನ ದೃಷ್ಟಿಕೋನದಿಂದ ನಾವು ಇಂತಿಷ್ಟು ತಿಳ್ಕೊಂಡಿದ್ದೀವಿ ಅಂತ. ಒಂದು ವೇಳೆ ಆ ಕಣ್ಣಿನ ಡಾಕ್ಟರ್ ಸಂಪೂರ್ಣವಾಗಿ ಕಣ್ಣಿನ ಬಗ್ಗೆ ತಿಳ್ಕೊಂಡಿದ್ದ ಅಂತಂತಂದರೆ ಇವತ್ತು ಈ ಜಗತ್ತಿನೊಳಗಡೆ ಕಣ್ಣಿನ ಆಸ್ಪತ್ರೆಗಳು ಇರ್ತಾ ಇರಲಿಲ್ಲ ಸರ್, ಯಾರೂ ಕೂಡ ಅದಕ್ಕೆ ಜ್ಞಾನ, ಸಂಪೂರ್ಣ ವಿಷಯದ ಬಗ್ಗೆ, ಸಂಪೂರ್ಣ ಅಣುವಿನ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ಹೊಂದಿದವರು ಈ ಜಗತ್ತಿನೊಳಗಡೆ ಯಾರಾದರೂ ಇದ್ರೆ ಅದು ಪರಮಾತ್ಮ ಮಾತ್ರ ಅಂತ, ಅದಕ್ಕೆ ಜ್ಞಾನ ಅಂತ. ಆಮೇಲೆ ಹೇಳ್ತಾರೆ ಅನಂತಂ, ಹುಟ್ಟಿದ ಪ್ರತಿಯೊಂದು ಜೀವಿಗೆ ಹುಟ್ಟು ಅಂದ ಬಳಿಕ ಸಾವು ಖಂಡಿತವಾಗಿ ಇರಲೇಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ಪ್ರಾರಂಭ ಅಂದ ಬಳಿಕ ಅಂತ್ಯ ಅಂತ ಹೇಳಿರ್ತದೆ. ಪ್ರಕೃತಿಯಿಂದ ಉದ್ಭವವಾಗಿರತಕ್ಕಂಥ ವಸ್ತು ಒಂದಲ್ಲ ಒಂದು ದಿವಸ ಪ್ರಕೃತಿ ಒಳಗಡೆ ಲೀನವಾಗಿ ಬಿಡುತ್ತೆ ಖಂಡಿತವಾಗಿಯೂ. ಆದರೆ ಪರಮಾತ್ಮನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ, ಆತನಿಗೆ ಅಂತ್ಯ ಅನ್ನುವುದೇ ಇಲ್ಲ. ಆತ ಅನಂತವಾಗಿರ್ತಕ್ಕಂಥವನು. ಅಂಥ ಸತ್ಯವಾದ ಅವ್ಯಕ್ತ ಚೈತನ್ಯ ಸ್ವರೂಪಕ್ಕೆ ನಾವು ಪರಮಾತ್ಮ ಅಂತ ಅನ್ಬೇಕು ಅನ್ನೋದನ್ನು ವೇದಗಳು ನಮಗೆ ಪಾಠ ಮಾಡ್ಕೊಂಡು ಬರ್ತದೆ. ಅದೇ ರೀತಿಯಾಗಿ ಮುಂದುವರೆದು ಕೈವಲ್ಯ ಪದ್ಧತಿಯೊಳಗಡೆ ಸಿದ್ಧಾಂತ ಶಿಖಾಮಣಿಯೊಳಗಡೆ ನಿಜಗುಣಾನಂದ ಶಿವಯೋಗಿಗಳನ್ನು ಮಾತನ್ನು ಹೇಳ್ತಾರೆ ಸರ್. ಅವ್ರು ಏನು ಹೇಳ್ತಾರೆ ಅಂತಂದರೆ, ಏಕಏವ ಶಿವ ಸಚ್ಚಿದಾನಂದಮಯ ವಿಭೂತಿ ನಿರ್ವಿಕಲ್ಪೋ ನಿರಾಕಾರೋ ನಿರ್ಗುಣೋ ನಿಷ್ಪ್ರಪಂಚಕಃ ತಾ ಬ್ರಹ್ಮ ಅಂತ. ಒಬ್ಬನೇ ಒಬ್ಬ ಪರಮಾತ್ಮದನ ಇಡೀ ಜಗತ್ತಿಗೆ ನಡೆಸ್ಕೊಂಡು ಹೊಂಟಿದ್ದಾನೆ. ನಿರ್ವಿಕಲ್ಪೋ ನಿರಾಕಾರೋ ನಿರ್ಗುಣೋ ನಿಷ್ಪ್ರಪಂಚಕ ಅಂತ.
ಮುಂದುವರೆದು ಮತ್ತೆ ಬಸವಣ್ಣನವ್ರಿಗೆ ಕೇಳಿದ್ರು, ನಿಮ್ಮ ದೃಷ್ಟಿಕೋನದೊಳಗಡೆ ಪರಮಾತ್ಮ ಅಂದರೆ ಯಾರು ಅಂತ ಹೇಳಿ. ಅದಕ್ಕೆ ವೀರಶೈವ ಲಿಂಗಾಯತ ಧರ್ಮದೊಳಗೂ ಕೂಡ ಬರ್ತದೆ ಸರ್, ಲಯಗಮನ ರಹಿತತ್ವಾತ ಲಿಂಗಮಿತ್ತುಚ್ಯತೆ ಅಂತ. ಯಾವುದಕ್ಕೆ ಜಗತ್ತಿನ ಉತ್ಪತ್ತಿ ಮತ್ತು ಲಯ ಅದರೊಳಗಡೆ ಸ್ಥಿತವಾಗಿದೆಯೋ, ಯಾವುದಕ್ಕೆ ನಾಮರೂಪಗಳಿಲ್ಲವೋ, ಯಾವುದಕ್ಕೆ ಕುಲಗೋತ್ರಗಳ ಸೀಮೆ ಇಲ್ಲವೋ, ಈ ಜಗತ್ತಿನ ಉತ್ಪತ್ತಿ ಮತ್ತು ಲಯ ಯಾವುದರಲ್ಲಿ ಸ್ಥಿತವಾಗಿದೆಯೋ ಅಂತಹ ಅವ್ಯಕ್ತವಾದ ಚೈತನ್ಯ ಸ್ವರೂಪಕ್ಕೆ ನಾವು ದೇವರು ಅಂತ ಕರಿಬೇಕು ಅವರಂತಾರೆ ಸರ್ ಬಸವೇಶ್ವರರು. ಆಮೇಲೆ ಮುಂದುವರೆದವ್ರು ಹೇಳ್ತಾರೆ, ಏ ಪರಮಾತ್ಮನೇ, ನೀ ಇಷ್ಟೇ ಅಲ್ಲಪ್ಪ, ನೀ ಭಾಳ ವಿಶಾಲವಾಗಿದ್ದಿ, ನಿನಗೆ ಊಹೆ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕೇವಲ ಒಂದು ಭೌತಿಕವಾಗಿ ಸ್ಪರ್ಶಿಸುವ ಸಲುವಾಗಿ ಒಂದು ಲಿಂಗದ ರೂಪದೊಳಗಡೆ ನಾನು ಇಟ್ಕೊಂಡಿದ್ದೀನಿ. ಲಿಂಗ ಅಂತಂದರೆ ಅದಕ್ಕೆ ಆಕಾರವಿಲ್ಲ, ಅದಕ್ಕೆ ರೂಪ ಇಲ್ಲ, ಅದಕ್ಕೆ ಕ್ರಿಯೆ ಇಲ್ಲ, ಅದಕ್ಕೆ ಸ್ತ್ರೀಲಿಂಗ ಇಲ್ಲ, ಅದಕ್ಕೆ ಪುಲ್ಲಿಂಗ ಇಲ್ಲ, ನಪುಂಸಕ ಇಲ್ಲ, ಯಾವ ಜಾತಿ ಕುಲಗೋತ್ರಗಳು ಆ ವಸ್ತುವಿಗಿಲ್ಲ ಸರ್. ಅಂತಹ ಸತ್ಯವಾದ ವಸ್ತುವಿಗೆ ಲಿಂಗ ಅಂತ ಕರೆದ್ರು. ಅವರು ಇಷ್ಟಲಿಂಗ ಇಟ್ಕೊಂಡು ಪೂಜಾ ಮಾಡ್ಕೊಂತ ಹೇಳ್ತಾರೆ ಸರ್, ಪರಮಾತ್ಮ ನೀನು ಎಷ್ಟು ವಿಶಾಲವಾಗಿದೆ ಅನ್ನೋದು. ಜಗದಗಲ ಮುಗಿಲಗಲ ಮಿಗೆಯಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಳಗಳು, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟವಯ್ಯ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ, ಎನ್ನ ಕ್ಷಮಿಸಯ್ಯ ಅಂತೇಳಿ ಕ್ಷಮಾಪಣೆಯನ್ನು ಬಸವೇಶ್ವರರು ಕೇಳ್ತಾರೆ. ಪರಮಾತ್ಮನೇ ನೀ ಎಷ್ಟು ವಿಶಾಲದಿ ಅಂತಂದರೆ, ಈ ಜಗತ್ತಿನ ಮೇಲೆ, ಈ ಭೂಮಂಡಲ ಮೇಲೆ ಬಂದು ನಾನು ನಿಂತ್ಕೊಂಡೆ ಅಂತಂತಂದರೆ, ಈ ಜಗತ್ತು ಎಷ್ಟು ವಿಶಾಲವಾಗಿದೆ ಅಷ್ಟು ವಿಶಾಲವಾಗಿ ನೀ ಅದಿಯಪ್ಪ. ಮುಗಿಲಾಗಲ್ಲ, ಈ ಮುಗಿಲು ಕೊಳ್ಳೋ ಆಕಾಶ ಎಷ್ಟು ವಿಶಾಲವಾಗಿ ಕಾಣಿಸ್ತದಲ್ಲ, ಇದಕ್ಕಿಂತಲೂ ನೀ ವಿಶಾಲವಾಗಿದೆ ಪರಮಾತ್ಮ ಅಂತೇಳಿ. ಮಿಗೆಯಗಲ, ಮನುಷ್ಯನ ಒಂದು ಬುದ್ಧಿ ಮತ್ತಕ್ಕೆ ಆತ ನಿಲುಕುವನಲ್ಲ, ಇದಕ್ಕಿಂತಲೂ ನೀನು ವಿಶಾಲವಾಗಿದೆ. ಈ ಬ್ರಹ್ಮಾಂಡದ ಕೆಳಗೆ ನಿನ್ನ ಪಾದಗಳದವು, ಈ ಬ್ರಹ್ಮಾಂಡದ ಆಚೆಗೆ ನಿನ್ನ ಮುಖ ಇರ್ಬೋದು ಅಂತ ನಾನು ಊಹಿಸ್ಕೊಳ್ತೀನಿ. ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ, ಎನ್ನ ಕ್ಷಮಿಸಯ್ಯ ಅಂಥೇಳಿ ಆ ಪರಮಾತ್ಮನಲ್ಲಿ ಬಸವೇಶ್ವರರು ಕ್ಷಮೆಯನ್ನು ಕೇಳ್ತಾರೆ. ಇದಕ್ಕೆ ನಿಜವಾದ ದೇವರು ಅಂತ ಹೇಳ್ತಿರ್ಬೇಕು. ಆಮೇಲೆ ಇಸ್ಲಾಂ ಧರ್ಮದಲ್ಲಿಯೂ ಕೂಡ ಹೇಳ್ತಾರೆ ಸರ್, ಲಾ ಇಲಾಹ ಇಲ್ಲಲ್ಲ ಮುಹಮ್ಮದುರ್ ರಸೂಲುಲ್ಲಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅಲ್ಲಾಹನ ಹೊರತು, ಆ ಪರಮಾತ್ಮನ ಹೊರತು, ಆ ಈಶ್ವರನ ಹೊರತು ಪ್ರಾರ್ಥನೆಗೆ ಯಾರೂ ಸರಿಸಮಾನವಾಗಿರ್ತಕ್ಕಂಥವರಲ್ಲ. ಇಡೀ ಜಗತ್ತು ಆತನ ಸೇವೆಯೊಳಗಡೆ, ಆತನ ಒಂದು ಪೂಜೆಯೊಳಗಡೆ ತಲ್ಲೀನವಾಗಬೇಕು. ಅವನ ಹೊರತು ಆರಾಧನೆ ಯಾರೂ ಸರಿಸಮಾನರಲ್ಲ. ಮೊಹಮ್ಮದ್ ಪೈಗಂಬರವರು 1.5 ಲಕ್ಷ ಪ್ರವಾದಿಗಳು ಭೂಮಿಯ ಮೇಲೆ ಬಂದು ದುರಾಡಳಿತದ ಒಂದು ವ್ಯವಸ್ಥೆ ಉಂಟಾದಾಗ ಅದನ್ನು ಅಳಿಸಿ ಹಾಕಿ ಸುವ್ಯವಸ್ಥೆಯ ಒಂದು ಆಡಳಿತವನ್ನು ನಿರ್ಮಾಣ ಮಾಡುವುದಕ್ಕಾಗಿ ಅವರು ಪರಿಶ್ರಮ ಪಡಿಸ್ತಾರೆ. ಅಂತಹ ಅಂತಿಮವಾಗಿ ಬಂದಿರತಕ್ಕಂಥ ಪ್ರವಾದಿಗಳು ಮೊಹಮ್ಮದ್ ಪೈಗಂಬರರು ಅಂತ ಅವ್ರು ಒಪ್ಕೊಂಡ್ಬರ್ತಾರೆ ಸರ್. ಅದಕ್ಕೆ ಪರಮಾತ್ಮ ಅಂತಂದರೆ ಯಾರು ಅಂತಂದರೆ, ಈ ಕೋಟಿ ಕೋಟಿ ನಕ್ಷತ್ರಗಳನ್ನು, ಕೋಟಿ ಕೋಟಿ ತಾರಾಮಂಡಲವನ್ನು, ಈ 84 ಜೀವರಾಶಿಗಳನ್ನು ಯಾರು ಸಾಕಿ ಸಲುತ್ತಾ ಇದೆ ನಾವು ಸರ್, ಅಂತಹ ಅವ್ಯಕ್ತವಾದ ಚೈತನ್ಯ ಸ್ವರೂಪಕ್ಕೆ ನಾವು ಪರಮಾತ್ಮ ಅಂತ ಹೇಳಿ ಕರಿಬೇಕು. ಇಂತಹ ಒಂದು ಮನೋಭಾವ ನಮ್ಮಲ್ಲಿ ಬಂತು ಅಂತಂತಂದರೆ ಇದಕ್ಕೆ ನಾವು ಭಾವೈಕ್ಯತೆ ಅಂತ ಕರಿಬೋದು, ಧರ್ಮ ಅಂತ ಹೇಳಿ ಕರಿಬೋದು. ದೇವರ ಒಂದು ದೃಷ್ಟಿಕೋನ ನಮಗೆ ಖಂಡಿತವಾಗಿ ಪರಿಚಯ ಆಗುತ್ತೆ ಸರ್. ಅದೇ ರೀತಿಯಾಗಿ ಒಬ್ಬ ಮುಸಲ್ಮಾನನಾಗಿರ್ತಕ್ಕಂಥವನು ಕೇವಲ ಕುರಾನಿಗೆ ಮಾತ್ರ ಸೀಮಿತ ಆಗಿರಬಾರದು ಸರ್. ಕುರಾನ್ ಅಧ್ಯಯನ ಮಾಡುವುದರ ಜೊತೆಗೆ ಆತ ವೇದಗಳನ್ನು, ಉಪನಿಷತ್ತನ್ನು, ಕೈವಲ್ಯ ಪದ್ಧತಿಯನ್ನು, ಸಿದ್ಧಾಂತ ಶಿಖಾಮಣಿಯನ್ನು, ವಚನ ಸಾಹಿತ್ಯವನ್ನು ಇವುಗಳನ್ನು ಕೂಡ ಅಧ್ಯಯನ ಮಾಡಬೇಕು. ಹಿಂದುವಾಗಿರ್ತಕ್ಕಂಥವನು ಕೇವಲ ರಾಮಾಯಣ ಮಹಾಭಾರತ ಆಗಿರ್ಬೋದು, ಕೈವಲ್ಯ ಪದ್ಧತಿ ಆಗಿರ್ಬೋದು, ವಚನ ಸಾಹಿತ್ಯ ಆಗಿರ್ಬೋದು, ಇವುಗಳಿಗೆ ಸೀಮಿತ ಆಗದೆ ಆತ ಕುರಾನನ್ನು ಕೂಡ ಅಧ್ಯಯನ ಮಾಡಬೇಕು, ವಚನ ಸಾಹಿತ್ಯವನ್ನು, ಹಿಂದೂ ಧರ್ಮಶಾಸ್ತ್ರ ಗ್ರಂಥಗಳನ್ನು ಕೂಡ ಅಧ್ಯಯನ ಮಾಡಬೇಕು. ಹೀಗೆ ನಾವು ಅಧ್ಯಯನ ಮಾಡುವುದರಿಂದ ಆ ಎಲ್ಲ ಧರ್ಮ ಗ್ರಂಥಗಳ ಸಾರ ನಮಗೆ ನಿಜವಾಗ್ಲೂ ಅರಿವಾಯಿತು ಅಂತಂತಂದರೆ ಇದ್ರ ಎಲ್ಲ ಸಾರ ಒಂದೇ ಇದೆ ಅಂತ ಹೇಳಿ ನಮ್ಗೆ ಅರಿವಾಗ್ತಿರ್ತಾರೆ, ಮನದಟ್ಟಾಗಿಬಿಡ್ತದೆ. ಇದಕ್ಕೆ ನಾವು ಪರಮಾತ್ಮ ಒಬ್ಬನೇ, ಅಲ್ಲಾಹ್ ಒಬ್ಬನೇ, ಈಶ್ವರ ಒಬ್ಬನೇ ಅನ್ನುವಂಥ ಮನೋಭಾವ ಇರ್ತದೆ. ಇಂಥ ವಿಶಾಲವಾದ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂಥ ದೇಶದೊಳಗಡೆ ಸಹಬಾಳ್ವೆಯಿಂದ, ಸೌಜನ್ಯದಿಂದ, ಪ್ರೀತಿ ಪ್ರೇಮದಿಂದ ಬದುಕಲು ಸಾಧ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಹೇಳಲು ಇಚ್ಛೆಪಡುತ್ತೇನೆ. ಮಾತನಾಡುವುದರಲ್ಲಿ ಎಲ್ಲಾದರೂ ಕೊಂಚತ್ತು ವ್ಯತ್ಯಾಸಗಳಾಗಿದ್ದರೆ ದಯಮಾಡಿ ಕ್ಷಮಿಸಬೇಕು. ಇದೊಂದು ಪ್ರಯತ್ನ, ಇದೊಂದು ನಮ್ಮ ಒಂದು ಸಣ್ಣ ಒಂದು ಪ್ರಯತ್ನ ಅಂಥೇಳಿ ಸಂದರ್ಭದಲ್ಲಿ ಭಾವಿಸಿ ಈ ವಿಡಿಯೋಗೆ ನಾನು ವಿರಾಮವನ್ನು ಕೊಡ್ತೀನಿ. ಅರ್ಥ ಆಯ್ತು ಸರ್. ಇದರ ಒಂದು ಸಂಪೂರ್ಣ ಜ್ಞಾನ ಯಥಾಮತಿಗೆ ನಿಲುಕಿದಷ್ಟು ನಾನು ಪ್ರಯತ್ನವನ್ನು ಪಟ್ಟಿದ್ದೀನಿ. ಇದರ ಒಂದು ಅರಿವು ತಮಗಾಗಿದೆ ಅಂತ ನಾನು ಭಾವಿಸ್ತೀನಿ ಸರ್. ಏನು ಸರ್ ಅರಿವಾಯಿತು ಸರ್ ಇದ್ರ ಬಗ್ಗೆ ನಿಮಗೆ? ಧರ್ಮದ ಬಗ್ಗೆ ಆಗಿರ್ಬೋದು, ಭಾವೈಕ್ಯತೆ ಬಗ್ಗೆ ಆಗಿರ್ಬೋದು, ದೇವರ ಒಂದು ದೃಷ್ಟಿಕೋನದ ಬಗ್ಗೆ ಈ ಒಂದು ಚುಟುಕು ಒಂದು ವಿಡಿಯೋವನ್ನು ನಾವು ಮಾಡಿದ್ದೀವಿ. ದಯಮಾಡಿ ನೀವು ಆಲಿಸಿ ಒಂದು ಸತ್ಯ ಸಂದೇಶವನ್ನು ಇನ್ನೊಬ್ಬರ ಹತ್ರನೂ ಕೂಡ ಶೇರ್ ಮಾಡಿ. ಒಂದು ಸತ್ಯ ಸಂದೇಶವನ್ನು ಶೇರ್ ಮಾಡಿ ಅದು ಯಾರ ಮೇಲೆ ಪ್ರಭಾವ ಬೀರ್ತದೆ ಗೊತ್ತಿಲ್ಲ. ಅದರಿಂದ ಆ ವ್ಯಕ್ತಿ ದುಷ್ಟ ಮಾರ್ಗವನ್ನು ಬಿಟ್ಟು ಸತ್ಯ ಮಾರ್ಗದ ಮೇಲೆ ಬಂದ ಅಂತಂದರೆ ಅದರ ಸಂಪೂರ್ಣ ಒಂದು ಕ್ರೆಡಿಟ್, ಅದರ ಸಂಪೂರ್ಣ ಒಂದು ಪುಣ್ಯ ನಿಮಗೆ ತಟ್ಟುತ್ತದೆ ಅಂತೇಳಿ ಹೇಳಲಿಕ್ಕೆ ನಾನು ಇಷ್ಟಪಟ್ಟು ವೀಕ್ಷಣೆ ಮಾಡಿದ ಎಲ್ಲ ಕನ್ನಡ ನಾಡಿನ ಜನತೆಗೆ ನಾನು ನಮಸ್ಕಾರವನ್ನು ಮಾಡಿ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನೋಡಿದ್ರ ಫ್ರೆಂಡ್, ಕೇಳಿದ್ರಲ್ಲ ಭಾವಿಕತೆ ಅಂದರೆ ಏನು, ದೇವರಂದ್ರೆ ಏನು, ಎಷ್ಟು ಸರಳವಾಗಿ, ಎಷ್ಟು ವಿಶ್ಲೇಷಣೆವಾಗಿ ಇವರು ನಮಗೆ ಈ ನುಡಿಮುತ್ತುಗಳನ್ನು ನಮಗೆ ಮೌಲಾಲಿ ನದಾಫ್ ಅವರು ಹೇಳಿದರು. ಮೌಲಾಲಿ ನದಾಫ್ ಅವರ ಬಗ್ಗೆ ಹೇಳಬೇಕಾದ್ರೆ ಇವ್ರಿಗೆ ನಾನು ಕೇಳಿದೆ, ಸರ್ ನೀವು ಏನರ ಅಧ್ಯಯನ ಮಾಡಿರೇನ, ಮತ್ತು ನಿಮ್ಮ ಗುರುಗಳು ಯಾರು, ನೀವು ಯಾರಿಗೆ ಫಾಲೋ ಮಾಡ್ತೀರಿ ಅಂತ ಹೇಳಿದ್ರೆ, ಸರ್ ನನ್ನ ಗುರುಗಳು ಯಾರೂ ಇಲ್ಲ, ಆದರೂ ಕೂಡ ಭಾಳಷ್ಟು ನಾನು ಇಬ್ರಾಹಿಂ ಸುತಾರ್ ಅವ್ರದ ಪ್ರವಚನಗಳನ್ನು ಕೇಳ್ತೀನಿ. ಮತ್ತು ಇದು ಎಲ್ಲ ಕೇಳೋಕ್ಕಿಂತ ಮೊದಲು ನಾನು ಏನು ಮಾಡಿದೆ, ನಮ್ಮ ಇಸ್ಲಾಂ ಧರ್ಮದ ಪ್ರಕಾರ ಅದು 40 ದಿನ, 4 ತಿಂಗಳ
ಹಿಂಗೆ ಏನು ಮಾಡ್ತಾರೆ, ಇದಕ್ಕೆ ಹೋಗ್ತಾರೆ, ಜಮಾತ್ನಲ್ಲಿ ಹೋಗ್ತಾರೆ. ಜಮಾತ್ನಲ್ಲಿ ಮನೆ ಮಕ್ಕಳು ಎಲ್ಲ ಬಿಟ್ಟು ಬೇರೆ ಬೇರೆ ಊರಿಗೆ ಹೋಗಿ ಒಂದೊಂದು ಊರಿನಲ್ಲಿ ಒಂದೊಂದು ಮಸೂತಿ 4-5 ದಿನ ಇದ್ದ ಕ್ಯಾಶಿಂದ ಅಲ್ಲಿ ಕುರಾನ್ ಕಲಿಬೇಕು, ನಮಾಜ್ ಹೇಗೆ ಮಾಡ್ತಾರೆ, ಧರ್ಮ ಅಂದರೆ ಏನು, ಇದು ಎಲ್ಲ ಕಲಿತಾರೆ. ಅಲ್ಲಿ ಮೊದಲು ಜಮಾತ್ನಲ್ಲಿ ಹೋಗ್ತಾರೆ. ಅವರು ಜಮಾತ್ನಲ್ಲಿ ಹೋಗಿ ಬಂದ ಕ್ಯಾಶಿಂದ ಇಸ್ಲಾಂ ಧರ್ಮದ ಬಗ್ಗೆ ಒಂದು ಚುಟುಕನ್ನು ತಿಳ್ಕೊತಾರೆ. ಇಸ್ಲಾಂ ಧರ್ಮದಲ್ಲಿ ಏನಿದೆ, ಯಾವ ರೀತಿ ಇದು ಪದ್ಧತಿಗಳು ಅದಾವತ್ತು ಎಲ್ಲ ತಿಳ್ಕೊತಾರೆ. ಆಮೇಲೆ ಇವರು ಬಂದ ಕ್ಯಾಶಿಂದ ಮೇಲ್ನೋಟ ಆಗಲಿ ಮತ್ತು ಕೈವಲ್ಯ ಪದ್ಧತಿ ಆಗಲಿ, ಸಿದ್ಧಾಂತ ಶಿರೋಮಣಿ ಆಗಲಿ ಮತ್ತು ದಾಸಭೇದ ಆಗಲಿ ಮತ್ತು ವಚನ ಸಾಹಿತ್ಯ ಆಗಲಿ ಮತ್ತು ರಾಮಾಯಣ ಮಹಾಭಾರತಗಳಲ್ಲಿ ಒಂದು ಸ್ವಲ್ಪ ಚುಟುಕು ಇವರು ಅಧ್ಯಯನ ಕೂಡ ಮಾಡ್ತಾರೆ. ಆಮೇಲೆ ಆಲ್ ರಿಲಿಜನ್ಸ್ ಆಗಲಿ, ಬೌದ್ಧಿಸಮ್ ಆಗಲಿ, ಕ್ರಿಶ್ಚಿಯನಿಸಮ್ ಆಗಲಿ, ಇದು ಆಲ್ ರಿಲಿಜನ್ಸ್ ಒಂದು ಅಧ್ಯಯನ ಕೂಡ ಮಾಡ್ತಾರೆ. ಅಧ್ಯಯನ ಕೂಡ ಮಾಡ್ಕೇಸಿಂದ ಇಸ್ಲಾಮ ಧರ್ಮದಲ್ಲಿ ಮತ್ತು ಬೇರೆ ಧರ್ಮದಲ್ಲಿ ಅದರಲ್ಲಿ ಏನು ಸಮಾನತೆ ಇದೆಯೋ ಅದನ್ನು ನಿಮ್ಮ ಮುಂದೆ ಭಾವೈಕ್ಯತೆಯ ಈ ಸಂದೇಶದ ಮೂಲಕ ಇವರು ನಿಮಗೆ ಮುಂದೆ ತಂದ ಕೇಸಿಂದ ನಿಮಗೆ ಒಗ್ಗೂಡಿಸುವ ಪ್ರಯತ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಇವರಿಗೆ ಮತ್ತೊಮ್ಮೆ ಮೌಲಾಲಿ ನದಾಫ್ ಅವರಿಗೆ ನಾನು ಕಂಗ್ರಾಚುಲೇಷನ್ ಹೇಳ್ತೀನಿ. ಇದೇ ಕೆಲಸ ನೀವು ಎಲ್ಲ ನಿಮ್ಮಂಥ ಯಂಗ್ ಜನರೇಷನ್ ಇದೇ ಥರ ಕೆಲಸ ಮಾಡ್ತಾ ಹೋದರೆ ಯಾವತ್ತು ನೀ ದೊಡ್ಡವ ನಾ ದೊಡ್ಡವ, ನಿನ್ನ ಜಾತಿ ದೊಡ್ಡದು ನನ್ನ ಜಾತಿ ನನ್ನ ಧರ್ಮ ದೊಡ್ಡದು ಅನ್ನೋದು ಇದು ಜಗಳನ ಆಗೋದಿಲ್ಲ. ಮತ್ತು ಅವರು ಇನ್ನೊಂದು ವಿಶೇಷಣೆ ಮಾಡೋದು ಭಾಳ ಮನಸ್ಸಿಗೆ ನನಗೆ ಹತ್ತದು ಏನಂತಂದ್ರೆ ದೇವರು ಅಂತ ಬರ್ತಾರೆ. ದೇವರು ಅಂದರೆ ಅಂದರೆ ಯಾವ ವಸ್ತು ದೇಹ ಹೊಂದಿಲ್ಲವೋ ಅದು ಮತ್ತು ಅಂದರೆ ವರ್ಣಿಸಲು ಅಸಾಧ್ಯ, ಆ ದೇವರನ್ನು ವರ್ಣಿಸಲು ಕೂಡ ಅಸಾಧ್ಯ. ಮತ್ತು ರೂಪವನ್ನು ಹೊಂದಿಲ್ಲ. ಅಂದರೆ ರೂಪವ. ದೇವರು ಯಾವ ವಸ್ತು ದೇವವನ್ನು ಹೊಂದಿಲ್ಲ, ಯಾವ ವಸ್ತುಗೆ ವರ್ಣಿಸಲು ಅಸಾಧ್ಯವಿಲ್ಲ ಮತ್ತು ಯಾವ ವಸ್ತು ರೂಪವನ್ನೇ ಹೊಂದಿಲ್ಲ. ಇದು ಯಾರಿಗೂ ಅವನಿಗೆ ವರ್ಣಿಸಲಾರದಂಥ ಶಕ್ತಿ ಇದೆಯಲ್ಲ, ಅದಕ್ಕೆ ನಾವು ದೇವರು, ಅಲ್ಲ, ಪರಮಾತ್ಮ, ಈಶ್ವರ, ಗಾಡ್ ಅಂತ ಕರಿತೀವಿ. ಆದರೂ ಕೂಡ ಎಷ್ಟು ಅವರು ತಿಳಿತಿತ್ತಲ್ಲ ಅಷ್ಟ ನಿಮ್ಮ ಮುಂದೆ ತಂದ ಕೇಸಿಂದ ನಿಮ್ಮ ಮುಂದೆ ಇದು ತಮ್ಮ ವಿಚಾರಗಳನ್ನು ಇಡ್ತಾರೆ. ಅದು ಪುಸ್ತಕದ ಮಾಧ್ಯಮದಿಂದ ಪುಸ್ತಕವನ್ನು ಓದಿ ಅದರಿಂದ ಅಧ್ಯಯನ ಮಾಡಿ ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. ಮತ್ತೊಮ್ಮೆ ಮೌಲಾಲಿ ನದಾಫ್ ಅವರಿಗೆ ಕಂಗ್ರಾಚುಲೇಷನ್ ಹೇಳ್ತೀನಿ. ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ, ನಿಮ್ಮ ಗೆಳೆಯ ಜೊತೆಗೆ ಈ ವಿಡಿಯೋ ಶೇರ್ ಮಾಡಿರಿ. ಯಾಕಂದರೆ ಈ ವಿಡಿಯೋ ಶೇರ್ ಮಾಡೋದ್ರಿಂದ ಬಹಳಷ್ಟು ಅವರಿಗೆ ಅರಿವಿನ ಜ್ಞಾನ ಬರುತ್ತೆ ಮತ್ತು ಅವರಿಗೆ ಎಲ್ಲ ಧರ್ಮದ ಬಗ್ಗೆ ಒಂದು ಸ್ವಲ್ಪ ತಿಳುವಳಿಕೆ ಆಗುತ್ತೆ. ನಮಸ್ಕಾರ.